ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಬ್ಬ ಮುಗ್ದಾದ್ಮೇಲೆ ಸ್ಯಾಟರ್ಡೆ ಅಮ್ಮನ ಮನೆಗೆ ಹೋಗಿದ್ದೆ. ಅವತ್ತು ಶನಿವಾರ ಅಮ್ಮ ವಾರ ಮುಗಿಸ್ಬಿಟ್ಟು ಆಗ ಲೇಟಾಗಿ ತಿಂಡಿ ತಿಂತಾ ಇದ್ರು. ಹ್ಮ್ ಬಾ ಡ್ಯಾನ್ಸ್ ಮಾಡು ಮತ್ತೆ. ಬಿಚ್ಚಲ್ಲಿ ಕುತ್ಕೋ ಹೋಗು ಅಲ್ಲಿ ಗಿಡದ ಹತ್ರ ಬಾ ಹಾಕ್ತೀನಿ. ಬಾ ಆ ಮರ ಹೆಂಗಿರುತ್ತೆ ಗೊತ್ತ. ಇದು ನಮ್ಮನೆ ಪಕ್ಕದ ಸೈಟು. ಇದು ನಮ್ದೇನೆ. ಇಲ್ಲಿ ನಮ್ಮಣ್ಣ ಒಂದು ಸ್ಟಾರ್ ಫ್ರೂಟ್ ಗಿಡ ತಂದಾಕಿದೆ. ಅದಂತೂ ಸಖತ್ತಾಗಿ ಬಿಟ್ಟಿದೆ. ಅಮ್ಮ ವಿಡಿಯೋ ಮಾಡ್ತೀನಿ ಸ್ವಲ್ಪ ನಿಂತ್ಕೊಳಮ್ಮ ಗಿಡದ ಮುಂದೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ ಅಮ್ಮಂದು. ಅಮ್ಮನ ವಿಡಿಯೋ ಮಾಡ್ಬಿಟ್ಟು ಆಮೇಲೆ ಸ್ಟಾರ್ ಫ್ರೂಟ್ ವಿಡಿಯೋ ಮಾಡಿದ್ದೀನಿ. ಸಖತ್ತಾಗಿ ಬಿಟ್ಟಿದೆ ಅಂತ ನೋಡಿ. ಇಲ್ಲಿ ಮೆದೆ ಇದೆ ನಮ್ಮ ಹಸುಗೆ ಅಂದ್ಬಿಟ್ಟು ಸ್ವಲ್ಪ ಒಣಹುಲ್ಲಿದೆ. ಅಲ್ಲಿ ಅಕ್ಕಪಕ್ಕದೆಲ್ಲ ಸ್ವಲ್ಪ ಗಿಡ ಹಾಕೊಂಡಿದೀವಿ ದೇವ್ರಿಗೆ ಪೂಜೆಗೆ ಬೇಕು ಅಂತ. ನೋಡಿ ಇಲ್ಲಿ ಒಂದೆರಡು ಕೋಳಿದೆ, ಒಂದು ಹುಂಜ, ಇನ್ನೊಂದು ಇದು ಏಟೆ ಅಂತಾರ ಏನೋ ಅಂತಾರೆ. ಓಕೆ, ಒಂದು ಮರಿ ಇದೆ. ಪಾಪ ಎಲ್ಲಾವುದು ಪಾಪ ಒಂದೇ ಒಂದು ಮರಿ ಇದೆ. ಅದಕ್ಕೆ ಪಾಪ ಯಾರು ಫ್ರೆಂಡ್ ಇಲ್ಲ. ಅವ್ರ ಅಮ್ಮನ ಜೊತೆನೆ ಯಾವಾಗಲೂ ಕಿಯಾ ಕಿಯಾ ಅಂತ ಯಾವಾಗಲೂ ಸುತ್ತಾ ಇರುತ್ತೆ. ಇನ್ನೊಂದು ಪುಟಾಣಿ ಕೋಳಿ ಮರಿ ಇದ್ದಿದ್ರು ಪಾಪ ಅದಕ್ಕೆ ಜೊತೆಗೆ ಚೆನ್ನಾಗಿರೋದು. ಅದಕ್ಕೆ ಚಿಕ್ಕ ಮರಿ ಅಲ್ವಾ, ಇನ್ನೊಂದು ಕೋಳಿ ಮರಿ ಇದ್ದಿದ್ರೆ ಚೆನ್ನಾಗಿ ಆಟ ಆಡ್ಕೊಂಡಿರೋದು. ಪಾಪ ಯಾವಾಗಲೂ ಅವ್ರ ಅಮ್ಮನ ಜೊತೆನೇ ಇರುತ್ತೆ. ನಮ್ಮ ಮನೇಲಿ ಫಸ್ಟ್ ಒಂದು ಮುಂದೆ ಎಲ್ಲ ತೆಂಗಿನ ಮರ ಇತ್ತು. ಅದು ಸಖತ್ತು ಕಾಯಿ ಕೊಡೋದು. ಅದು ರೋಡ್ಗಿತ್ತು ಅಂದ್ಬಿಟ್ಟು ಕಟ್ ಮಾಡಿಬಿಟ್ವಿ. ಇದು ಹಿಂದೆ ಇದೆ ತೆಂಗಿನ ಮರ. ಆಲ್ಮೋಸ್ಟ್ ನಾವು ಕಾಯಿ ಅಷ್ಟೊಂದು ತರಲ್ಲ, ಇದೇ ಆಗುತ್ತೆ. ನೋಡಿ ಅಮ್ಮ ಕಿತ್ಕೊ ಬಂದಿದ್ದಾರೆ. ಈ ಉಪ್ಪು ಖಾರ ಹಾಕೊಂಡು ತಿನ್ಬೇಕು ಇವು. ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿನ್ನು. ಸಖತ್ತಾಗಿದ್ದಾವೆ ಇವು, ತುಂಬ ಒಳ್ಳೇದು. ಎಂತ ಹಣ್ಣು? ಸ್ಟಾರ್ ಹಣ್ಣು ಅಂತ. ಸ್ಟಾರ್ ಹಣ್ಣು. ಬೀಜ ಇವು ಹಾಕೋದು. ಗಿಡ ತಂದು ಹಾಕೋದು. ಅಲ್ಲಿ ಕಾಯಿ ಬಿದ್ದತ್ತಲ್ಲ ಆ ಕಡೆ ಇದು ಸ್ಟಾರ್ ಫ್ರೂಟ್ ಅಂತ ಹೇಳ್ತೀವಿ. ಹೊರಗಡೆ ಸಿಗುತ್ತಲ್ಲ ಅದು ಸ್ವಲ್ಪ ಇನ್ನೂ ಗ್ರೀನ್ ಕಲರ್ ಇರುತ್ತೆ. ಅದು ಸ್ವಲ್ಪ ತುಂಬಾ ಹುಳಿ ಇರುತ್ತೆ. ನಮ್ಮದು ನೋಡಿ ಈ ಸ್ಟಾರ್ ಫ್ರೂಟ್ ಎಷ್ಟು ಆಲ್ರೆಡಿ ಹಣ್ಣಾಗಿದೆ. ತುಂಬ ಯೆಲ್ಲೋ ಕಲರ್ ಇದೆ. ಎಷ್ಟು ಗೊಂಚಲು ಬಿಟ್ಟಿತ್ತು. ತುಂಬ ಚಿಕ್ಕ ಗಿಡ, ನಮ್ಮ ಕುಂದನ್ಗೆ ಸಿಗುತ್ತೆ. ಇದು ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿದೆ. ಆ್ಯಕ್ಚುಲಿ ಸ್ವಲ್ಪ ಹುಳಿ ಇದೆ ಆ್ಯಂಡ್ ಸ್ವೀಟ್ ಇದೆ, ತಿನ್ಬೋದು. ಸ್ಟಾರ್ಟಿಂಗ್ ಬೇಕಾದ್ರೆ ತುಂಬ ಹುಳಿ ಅನಿಸುತ್ತೆ. ಇದಕ್ಕಿಂತನೂ ತುಂಬ ಹುಳಿ ಇದೆ ಸ್ಟಾರ್ ಫ್ರೂಟ್ ಹೊರಗಡೆ ಸಿಗೋದು. ನಮ್ಮ ಮನೆ ಆಪೋಸಿಟ್ ಮನೆ ಶಿಲ್ಪ ಅಂತ ಇದ್ದಾರೆ, ಅವ್ರಿಗೂ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ. ಇಲ್ಲ ಇದು ಅಷ್ಟೊಂದು ಹುಳಿ ಇಲ್ಲ, ಹೊರಗಡೆ ನಾನು ತಿಂದಿದ್ದೀನಿ, ಬಟ್ ಅಷ್ಟೊಂದು ಇದು ಹುಳಿ ಇಲ್ಲ, ಚೆನ್ನಾಗಿದೆ, ತಿನ್ಬೋದು ಅಂತ ಹೇಳಿದರು. ನಾನು ಆಮೇಲೆ ತಿಂದೆ. ಅವ್ರು ತಿಂದಾದ್ಮೇಲೆ ಓಕೆ ಚೆನ್ನಾಗಿತ್ತು. ಉಪ್ಪು ಖಾರ ಮತ್ತು ಪೆಪ್ಪರ್ ಹಾಕ್ಕೊಂಡು ತಿಂದರೆ ತಿನ್ಬೋದು, ಅಷ್ಟು ಹುಳಿ ಅನಿಸಲ್ಲ. ಗೊಂಚಲು ಬಿಟ್ಟಿತ್ತು. ತುಂಬ ಪುಟಾಣಿ ಗಿಡ ಇದು. ಅಣ್ಣ ಗಿಡ ತಂದು ಹಾಕಿದ್ದು. ಅದ್ರ ಹಿಂದೆ ದಾಳಿಂಬೆ ಗಿಡ ಇದೆ, ಅದು ಅಷ್ಟೇ ತುಂಬ ಬಿಟ್ಟಿದೆ. ಅಮ್ಮ ಏನಾದರೂ ಹಣ್ಣಾದ ತಕ್ಷಣ ಪಟ್ಟಂತ ಕುಯ್ಕೊಂಡು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ನನಗಂತೂ ಇದು ನೋಡೋಕ್ಕೆ ಖುಷಿ ಆಗ್ಬಿಡ್ತು. ಅವತ್ತು ನಮ್ಮ ಮನೆ ಆಪೋಸಿಟ್ ಮನೆ ಶಿಲ್ಪ ಅಂತ ಬಾಡಿಗೆ ಮನೇಲಿದ್ದಾರೆ, ಅವ್ರ ಮನೆಗೆ ಬಂದಿದ್ದೆ. ನಮ್ಮ ಕುಂದನ್ ಅವ್ರ ಜೊತೆ ಆಟ ಆಡಬೇಕು, ಗೋಪಿಕಾ ಜೊತೆ ಅಂತ ಅಂತಿದ್ಲು. ಗೋಪಿಕನ ಅಕ್ಕ ಇವರು. ಗೋಪಿಕನಮ್ಮ ಇವರೇ ಶಿಲ್ಪ ಅಂತ. ಅರಿಶಿನ ಕುಂಕುಮ ಕೊಡ್ತೀನಿ ಬನ್ನಿ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಮ್ಮ ಕುಂದನ್ ಗೋಪಿಕಾ ಆಲ್ಮೋಸ್ಟ್ ಇಬ್ರು ಒಂದೇ ಕ್ಲಾಸ್, ಇಬ್ರು ಒಂದೇ ಏಜ್. ಅವಳಂತೂ ತುಂಬಾ ಪಟ ಅಂತ ಮಾತಾಡೋದು ಕಲ್ತ್ಬಿಟ್ಟವಳೆ, ತುಂಬಾ ಫಾಸ್ಟಾಗಿ ಮಾತಾಡ್ತಾಳೆ. ಅವ್ರು ಯಾವಾಗಲೂ ತೆಂಗಿನಕಾಯಿ ಪೂಜೆ ಮಾಡ್ತಾರೆ. ಆ
ಇಟ್ಟಿದ್ರಲ್ಲ ಆ ಕಾಯಿ ಮೊಳಕೆ ಬಂದಿತ್ತು. ಒಂದು ಮೊದಲು ಬಂದಿತ್ತಂತೆ, ಅದನ್ನ ಊರಿಗೆ ಕೊಟ್ಟು ಕಳಿಸಿದ್ರೆ ತೋಟಕ್ಕೆ ಹಾಕೋದಕ್ಕೆ. ಇನ್ನೊಂದು ಬಂದು ಅಲ್ಲೇ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಇಟ್ಟಿದ್ದಾರೆ, ಅದು ಮೊಳಕೆ ಬಂದಿದೆ ಅಂತ ತೋರಿಸ್ತಾ ಇದ್ರು. ಅವರು ಅದೇ ಯಾವಾಗ ಚೇಂಜ್ ಮಾಡ್ತೀರಾ ಅಂತ ಹೇಳಿದೆ. ಒಂದು 15 ಡೇಸ್ ಅಂದರೆ ಕಳಸ ಎಲ್ಲ ಚೇಂಜ್ ಮಾಡ್ತಾರೆ. ಕಾಯಿನ ನಾವು ಅದನ್ನೇ ಇಡ್ತೀನಿ, ಒಂದು 15 ಡೇಸ್ ಇಡ್ತೀನಿ, ಇಲ್ಲ 1 ಮಂತ್ ಇಡ್ತೀನಿ ಅಂತ ಹೇಳ್ತಿದ್ರು. ಒಂದೊಂದು ಸಲ 1 ಮಂತ್ ಇಡ್ತೀನಿ, ಇಲ್ಲ ಒಂದು 15 ದಿವಸಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ, ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಆಕ್ಚುಲಿ ಈ ರೀತಿ ಬಂದ್ರೆ ತುಂಬಾನೇ ಒಳ್ಳೇದು ಮನೆಗೆ ಅಂತ ಹೇಳ್ತಾರೆ ಎಷ್ಟೊಂದ್ ಜನ. ಆ ತುಂಬಾ ಚೆನ್ನಾಗಿ ಒಂದೊಂದು ತುಂಬಾನೇ ದೊಡ್ಡದಾಗಿ ಚೆನ್ನಾಗಿ ಬಂದ್ಬಿಟ್ಟಿತ್ತು. ಇನ್ನೊಂದು ಈಗ ಮೊಳಕೆ ಬರ್ತಾ ಇತ್ತು. ಅದನ್ನ ಊರಿಗೆ ಕೊಟ್ಟು ಕಳಿಸ್ತೀನಿ ಅಂತ ಏನೋ ಅಂತಿದ್ರು ಅವರು. ನಾವ್ ಎಷ್ಟೇ ಚೆನ್ನಾಗಿ ಮಕ್ಳನ್ನ ನೋಡ್ಕೊಂಡ್ರು ಅವ್ರಿಗೆ ಅವ್ರ ಫ್ರೆಂಡ್ಸೇ ಬೇಕು. ಇವಳೆ ಗೋಪಿಕಾ, ಇವಳ ಜೊತೆ ಆಟ ಆಡಿದ್ರೆ ಏನೋ ಒಂಥರ ಅವ್ನಿಗೆ ಖುಷಿ. ಇದೆಲ್ಲ ನಾನೇ ಮಾಡಿರೋದು. ನಮ್ಮನೇಲೂ ಸೇಮ್ ಇದೇ ಥರ ದೊಡ್ಡ ಫೋಟೋ ಇತ್ತು. ಚೆನ್ನಾಗಿ ಹುಲ್ಲೆಲ್ಲ ನೀವೇ ಇದು ಮಾಡಿದ್ದ? ಭತ್ತದ್ದು ಅಲ್ತು, ಭತ್ತದ್ದು ಅಂತ ಗೋಧಿದು. ಚೆನ್ನಾಗಿದೆ. ಗೋಪಿಕಾ ಏನೋ ಬರಿತೀನಿ ಅಂದ್ಬಿಟ್ಟು ಒಂದು ಬುಕ್ಸು, ಒಂದು ಪೆನ್ ತೊಗೊಬಿಟ್ಟು ಏನೋ ಬರಿತಾ ಇದ್ರು. ಇಬ್ರು ಫುಲ್ ಆಟ ಆಡೋದ್ರಲ್ಲಿ ಬ್ಯುಸಿ ಆಗೋದ್ರು. ಅಂದರೆ ಮಕ್ಳನ್ನ ಸ್ವಲ್ಪ ನೋಡ್ಕೊಳ್ತಾ ಇರಬೇಕು. ಚೆನ್ನಾಗಿ ಆಟ ಆಡ್ತಾರೆ, ಆಮೇಲೆ ಮತ್ತೆ ಕಿತಾಪತಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವ್ರು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತಾರೆ ಮಕ್ಕಳನ್ನೆಲ್ಲ. ನೋಡಿ ಅವರು ಗೊಬ್ಬರ ಮಾಡ್ತಾ ಇದ್ದಾರೆ ಮನೇಲೆ. ಈಗ ಏನೇನು ಸಿಪ್ಪೆ ಉಳಿಯುತ್ತೆ, ಈಗ ತಿನ್ನೋ ಫುಡ್ ಐಟಮ್ ಎಲ್ಲ, ಮತ್ತು ಹೂವು ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಈ ರೀತಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪನೂ ನೀರು ಹಾಕ್ಬಾರ್ದಂತೆ. ನಾನು ಕೇಳ್ಕೊಳ್ತಾ ಇದ್ದೆ ಹೇಗೆ ಮಾಡೋದು ಅಂತ. ಹೇಳ್ಕೊಡು ನೀನು, ಹೋಗು, ಏನಾಗಲ್ಲ. ಚೆನ್ನಾಗಿ ಅಕ್ಕ ಕಟ್ಬಿಟ್ಲು ಕಣ ನಿನಗೆ. ಇದು ಕಟ್ಟಕ್ಕಾಗಲ್ಲ. ಗೊತ್ತಾಗಲ್ಲ, ಸುಮ್ಮನೆ ಹಂಗೆ ನುಲ್ದು ಇದು ಮಾಡಿ. ನೋಡು, ಅವಳು ಮಾನ್ವಿಕ ಕಟ್ಟಿಲ್ಲ ಅಂದ್ಯಲ್ಲ, ಇವಳು ಕಟ್ತಾವಳೆ. ಕಟ್ಟಿಸ್ಕೊ. ಅವಳಿಗೂ ಕಟ್ಟಕ್ಕೆ ಯಾರು ಇಲ್ಲ ಕಣಪ್ಪ. ನೀನೇನಾದ್ರು ಮುಂದಿನವರ ಇದ್ದಿದ್ರೆ ಕಟ್ಸು. ಅವಳಿಗೂ ಕಟ್ಟಕ್ಕೆ ಯಾರು ಇಲ್ಲ ಅಂತ ಬೇಜಾರು. ನಿಂಗೆ ಕಟ್ಟಕ್ಕೆ ಯಾರು ಇಲ್ಲ ಅಂತ ಬೇಜಾರು ಮಾಡ್ಕತ್ತೀಯ, ಅವ್ರು ಕಟ್ಟಿಸ್ಕೊಳಕ್ಕೆ ಯಾರು ಇಲ್ಲ ಅಂತ ಬೇಜಾರು ಮಾಡ್ಕತ್ತೀಯ. ನಮ್ಮ ಕುಂದನ್ಗೆ ಈ ರೀತಿ ರಾಖಿ ಕಟ್ಟಿಸ್ಕೊಳೋದು ಅಥವಾ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿಸ್ಕೊಳ್ಳೋದಂದ್ರೆ ತುಂಬಾ ಇಷ್ಟ. ಯಾರು ಕಟ್ಟೋರಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಡು, ಬೇರೆಯವ್ರು ಯಾರು ಅವ್ನ ಫ್ರೆಂಡ್ಸ್ ಬೇರೆಯವ್ರಿಗೆ ಕಟ್ಟಿದ್ರೆ ನನಗೆ ಕಟ್ಟಲೇ ಇಲ್ಲ ಅಮ್ಮ ಅಂತ ನನಗೆ ಬಂದು ಬೇಜಾರಾಗಿ ಹೇಳ್ತಿರ್ತಾನೆ. ಅವನಿಗೆ ಒಂದ್ಸಲ ನಾನೇ 3 ರಾಖಿ ತಂದು ಕೊಟ್ಟಿದ್ದೆ. ಸುಮ್ಮನೆ ಹಂಗೆ ಬಿಚ್ಕೊಳತ್ತಾರೆ, ಹಿಂಗೊಂದು ಟ್ಯಾಗ್ ಮಾಡ್ರೆ ಅವ್ನು ಬಿಚ್ಕೊತಾನೆ ಆರಾಮಾಗಿ. ಇದು ಹೇಳಿದ್ರೆ ಸಾಕು. ಎಲ್ಲಿ ತೋರ್ಸು ಕುಂದನ್, ಹಿಂಗೆ ಮಾಡು ಕುಂದನ್. ಇಷ್ಟೇ. ನೈಸ್. ಖುಷಿನಾ? ಹ್ಞೂ. ಓ ನಿಂದ? ಓ ನೈಸ್. ಇಬ್ಬರದು. ಇದು ನಮ್ಮ ಜಯಂತ್ ಒಂದು ಬೌಲಲ್ಲಿ ಫಿಶ್ನ ತಂದು ಹಾಕಿದ್ದಾನೆ. ಅದಕ್ಕೆ ಕಲ್ಲೆಲ್ಲ ಹಾಕ್ಬಿಟ್ಟು ಫುಡ್ ಎಲ್ಲ ತಂದು ಇಟ್ಕೊಂಡು ಹಾಕ್ತಾ ಇದ್ದಾನೆ. ಒಂದು ವೈಟ್ ಫಿಶ್ ಇದೆ, ಇನ್ನೊಂದು ಥರ ಬ್ಲ್ಯಾಕ್ ಇದೆ, ಒಂದು 3 ಫಿಶ್ ಇದೆ. ಒಟ್ಟು ಒಂದು ಗೋಲ್ಡನ್ ಕಲರ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೆ ಯಾವಾಗಲೂ ಬೆಳಗ್ಗೆ ಸಂಜೆ ಫುಡ್ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ. ತಾತ ಎಲ್ಲಿ ತಂದೆವು ಅಂತ ಅಂದರೆ ನನ್ನ ಫ್ರೆಂಡ್ಸ್ ಕೊಟ್ಟರು ತಾತ ಅಂತ ಎಲ್ಲ ಹೇಳ್ತಿದ್ದ. ಪಾಪು ನಮ್ಮನೆ ದೀಪ, ನಗುತ್ತಲಿ ಬಂದಳೆ ದೇವರ ರೂಪ. ಗಣೇಶ ಬಂದ ಕಾಯಿ ಕಬ್ಬು ತಿಂದ, ಕಾಯಿ ಕಬ್ಬು ತಿಂದ, ಚಿಕ್ಕೆರೆ ಬಿದ್ದ, ದೊಡ್ಕೆರೆ ಹೆದ್ದ. ನೈಸ್ ಕುಂದನ್.
ಊಟ ಮಾಡಿಲ್ವಾ? ನಾನು ಆಮೇಲೆ ಮಧ್ಯಾಹ್ನದ ಮೇಲೆ ಅಣ್ಣನ ಮನೆಗೆ ಬಂದೆ. ಸೆಲ್ ತರಬೇಕಾಗಿತ್ತು ನಮ್ಮ ಗಾಡಿ ಕೀಗೆ. ಹಾಗೆ ಬಂದ್ಬಿಟ್ಟು ಮಾತಾಡಿಸ್ಕೊಂಡು ಹೋದೆ. ನಮ್ಮ ಅತ್ತಿಗೆ ಆಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅಣ್ಣ ಸ್ವಲ್ಪ ಲೇಟಾಗಿ ತರಕಾರಿ ಎಲ್ಲ ತಂದುಕೊಟ್ಟಿದ್ದ, ಅದೆಲ್ಲ ಹೆಚ್ಕೊಂಡು ಆಗ ಸಾಂಬಾರು ಮಾಡ್ತಾಯಿದ್ರು. ನಾನು ಅಲ್ಲೋಗಿ ಹೊಸ್ಮನೇಲಿ ದಾಸರಕೊಪ್ಪಲು ಮನೇಲಿ ಮಲ್ಕೋಬೇಕಾಗಿತ್ತು. ಯಾರೂ ಇರಲಿಲ್ಲ ಮನೇಲಿ. ಅದಕ್ಕೆ ಬೇಗ ಮೋಹಿತನು ಕರ್ಕೊಂಡು ಹೋಗೋಣ ಅಂತ ಅವ್ರ ಮನೆಗೆ ಬಂದಿದ್ದೆ. ನಮ್ಮ ಮೋಹಿತ್ ಕೂತ್ಕೊಂಡು ಓದ್ಕೊತಾ ಇದ್ದ. ಆ್ಯಂಡ್ ಇವ್ನು ನಮ್ಮ ಕುಂದನ್ ಕಿತಾಪತಿ ಮಾಡ್ತಾ ಇದ್ದ, ಅಲ್ಲಿ ಏನು ತಗೊಳ್ಳಿ, ಏನು ಆಟ ಆಡಲಿ ಅಂದ್ಬಿಟ್ಟು. ಆಮೇಲೆ ಮೋಹಿತು ನಾನು ಕುಂದನ್ ಮನೆಗೆ ಬಂದ್ವಿ. ರಾಯರ ಕೊಪ್ಪಳಿಗೆ ಹೋಗಿದ್ರು ಎಲ್ರೂ, ಅಲ್ಲಿ ಶ್ರಾವಣ ಮಾಡ್ತೀವಿ ಅಂದ್ಬಿಟ್ಟು. ಮತ್ತೆ ಮನೆ ಖಾಲಿ ಮಾಡೋದೇನಕ್ಕೆ, ಯಾರೂ ಇರಲಿಲ್ಲ ಅಂದ್ಬಿಟ್ಟು ನಾನು ಮೋಹಿತ್ನ ಕರ್ಕೊಂಡು ಬಂದೆ. ಅವನು ಆಲ್ಮೋಸ್ಟ್ ನಾವು ಬಂದಿದ್ದೆ ಒಂದು 10 ಆಗಿತ್ತು. 10ಇಂದ 11:30 11:45ವರೆಗೂ ಅವ್ನು ಟಿ ವಿ ನೋಡ್ದ, ಏನೇನೋ ನ್ಯೂಸ್ ನೋಡ್ತಾ ಇದ್ದ. ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡೋದಿತ್ತು. 1-2 ಅವರ್ಸ್ ಎಲ್ಲ ವೀಡಿಯೋಸ್ ನೋಡಿ ಎಡಿಟಿಂಗ್ ಮಾಡಿಕೊಂಡೆ. ಆಮೇಲೆ ಟೈಮ್ ಆಯಿತು, ಬನ್ನಿ ಮಲ್ಕೊಳ್ಳಿ ಅಂದ್ಬಿಟ್ಟು ಇಬ್ಬರಿಗೂ ಹೇಳಿದೆ. ಅವನಣ್ಣ ಎತ್ಕೋ ಎತ್ಕೋ ಅಂದ್ಬಿಟ್ಟು ಹಠ ಮಾಡ್ತಿದ್ದ. ಅವನು ಎತ್ಕೊಂಡು ಬಂದ. ಆಮೇಲೆ ಅಣ್ಣನ ಜೊತೆನೇ ಮಲ್ಕೊಳ್ತೀನಿ ಅಮ್ಮ, ಅಣ್ಣನ ಜೊತೆನೇ ಮಲ್ಕೊಳ್ತೀನಿ, ನೀನು ಬಾ ಇಲ್ಲೇ ಮಲ್ಕೋ, ಅಲ್ಲಿ ಜಾಗ ಆಗಲ್ಲ, ಬಾಲ್ ಸೊಳ್ಳೆ ಪರ್ದೆ ಒಳಗಡೆ ಮಲ್ಕೊಳ್ಳೋಣ ಅಂತ ಕರೆದ್ರು. ಅವ್ನು ಬರ್ತಾನೆ ಇಲ್ಲ. ಇಲ್ಲ ಕಣಮ್ಮ, ನಾನು ಅಣ್ಣನ ಜೊತೆನೇ ಮಲ್ಕೊಡ್ತೀನಿ ಅಂತ ಅವನ ಜೊತೆನೇ ಇದ್ದ. ನಮ್ಮ ಕುಂದನ್ಗೆ ಯಾರು ಜೊತೆಗಿರಲ್ವಲ್ಲ, ಬೇಜಾರು ಮಾಡ್ಕೊಳ್ತಾನೆ. ಅವನಿಗೆ ಯಾರಾದರೂ ಒಬ್ರು ಜೊತೆಗಿರಬೇಕು, ಇಲ್ಲ ಅಣ್ಣ ಇರಬೇಕು, ಇಲ್ಲ ಅಕ್ಕ ಇರಬೇಕು. ರುಚಿ ಅಂದರೆ ಅವ್ನು ಸೇಮ್ ಏಜ್ ಅವ್ರು, ಸ್ವಲ್ಪ 1-2-3 ವರ್ಷ ಡಿಫ್ರೆನ್ಸ್ ಇರೋರು. ಈಗ ರುಚಿತಾ ಅಂತವ್ರು ಅಥವಾ ಅವ್ನ ಏಜಲ್ಲಿ ಬಿಟ್ಬಿಟ್ರು ಅಂತ ಸಿಗಿತು, ಅವ್ನ ಕಂಟ್ರೋಲ್ಗೆ ಸಿಗಲ್ಲ. ಅಷ್ಟು ಚೆನ್ನಾಗಿ ಆಟ ಆಡ್ಬಿಡ್ತಾನೆ. ನಮಗೆ ಅಯ್ಯೋ ಹೆಂಗಪ್ಪ ಕಂಟ್ರೋಲ್ ಮಾಡೋದು ಅನ್ನಂಗೆ ಆಗ್ಬಿಡುತ್ತೆ. ಅಷ್ಟು ಓಡಾಡೋದು, ಅಷ್ಟು ಕಿತಾಪತಿ ಮಾಡೋದು, ಓವರಾಗಿ ಆಟ ಆಡ್ಬಿಡ್ತಾನೆ. ಇವ್ರ ಜೊತೆ ಇದ್ರೆ ಪರವಾಗಿಲ್ಲ, ಸ್ವಲ್ಪ ಡೀಸೆಂಟ್ ಆಗಿರ್ತಾನೆ. ಅಣ್ಣನ ಬಿಟ್ಟು ಬರ್ತಿರ್ಲಿಲ್ಲ. ಅಮ್ಮ ಬಾರಮ್ಮ, ಇಲ್ಲೇ ಬಾ, ಇಲ್ಲೇ ಬಾ ಅಮ್ಮ, ಇಲ್ಲೇ ಮಲ್ಕೋ ಆಗುತ್ತೆ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದ. ಆಮೇಲೆ ಕರ್ಕೊಂಡ್ ಮಲಗಿಸ್ದೆ. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಮನೆಗೆ ಹೊರಟ್ವಿ. ಸೆಲ್ ಬೇರೆ ವೀಕ್ ಆಗಿತ್ತು. ಗಾಡಿ ಸ್ಟಾರ್ಟ್ ಮಾಡೋದಕ್ಕೆ ಒಂದು 1/4 ಗಂಟೆ ಬೇಕು. ಅದೆಷ್ಟು ಆನ್ ಮಾಡಿದ್ರು ಲಾಕ್ ಓಪನ್ ಆಗೋದೇ ಇಲ್ಲ. ನೋಡಿ ಪುದೀನ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇದನ್ನ ಮತ್ತೆ ಒಂದು ಗಿಡ ಹಾಕಿದ್ರೋ ಏನೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಬೆಳೆದಿತ್ತು. ಎಷ್ಟು ಸ್ಮೆಲ್ ಬರುತ್ತೆ ಅಂತ. ಅಂದರೆ ಅಲ್ಲಿ ಜಾಸ್ತಿ ನೀರು ಹೋಗ್ತಾ ಇರುತ್ತಲ್ಲ, ಮತ್ತೆ ಹೊರಂಡ ಎಲ್ಲ ತೊಳೆದಿದ್ದೆಲ್ಲ ನೀರು ಹೋಗ್ತಾ ಇರುತ್ತೆ, ಅಲ್ಲಿ ಜಾಸ್ತಿ ಬೆಳೆಯುತ್ತೆ. ಆ್ಯಂಡ್ ಹೂವು ಅದಾಗೆ ಹುಟ್ಟಿದ್ದು. ತುಂಬ ಚೆನ್ನಾಗಿ ಬೆಳೀತಾ ಇತ್ತು. ನೀರು ಜಾಸ್ತಿ ಅಲ್ಲಿ ಹೋಗುತ್ತಲ್ಲ, ಹೊರಂಡ ತೊಳೆದಿದ್ದೆಲ್ಲ ಚೆನ್ನಾಗಿ ಬೆಳೆಯುತ್ತೆ. ಆ್ಯಂಡ್ ಇದಕ್ಕೆ ಜಾಸ್ತಿ ನೀರು ಬೇಕು. ಪುದೀನ ಗಿಡಕ್ಕೆ ನೀರು ಜಾಸ್ತಿ ಇದ್ದಷ್ಟು ಅದು ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಅಪೋಸಿಟ್ ಮನೆ ಆಂಟಿ ಮಾತಾಡಿಸ್ತಾ ಇದ್ರು. ನಾವು ನೈಟ್ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ವಿ, ನೀವು ಬಂದಿದ್ರಾ ಅಂತ ಕೇಳ್ತಿದ್ರು. ನಾವು ನೈಟ್ ಬಂದಿದ್ದೆ 10 ಗಂಟೆಗೆ, ಅವ್ರಿಗೆ ಗೊತ್ತಿಲ್ಲ, ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ನೋಡಿ ತುಳಸಿ ಗಿಡ ಅಂತೂ ಸಖತ್ತಾಗಿದೆ, ಅಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿತ್ತು. ಆ್ಯಂಡ್ ಗಿಡ ಎಲ್ಲ ಅಷ್ಟೇ, ಅಪೋಸಿಟ್ ಮನೆ ಆಂಟಿ, ದಾಕ್ಷಾಯಿಣಿ ಆಂಟಿ ಆಗಿರ್ಬೋದು, ಇವರೆಲ್ಲ ಹಾಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವು ಸಂಡೇ ಆಲ್ಮೋಸ್ಟ್ ಒಂದು 8ಗೆ ಮನೆ ಬಿಟ್ವಿ. ನೈಟ್‌ಗೆ ಅಂದರೆ ಒಂದು 5-4ಗೆಲ್ಲ ಮನೆ ಬಿಟ್ಟರೆ ಹಾಸನ್. ಇಲ್ಲಿ ಬರೋತ್ತಿಗೆ ನಾವು ಟ್ರಾಫಿಕ್ ಸಿಗಾಕೊಂತೀವಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬೇಡ ಲೇಟಾಗಿ ಹೊರಡೋಣ ಅಂದ್ಬಿಟ್ಟು ಒಂದು 8 ಗಂಟೆಗೆ ನಾವು ಹಾಸನ್ ಬಿಟ್ವಿ. ಅಲ್ಲಿ ಬರ್ತಾ ಊಟಕ್ಕೆ ಅಂದ್ಬಿಟ್ಟು ಒಂದು ಕಡೆ ಮಧ್ಯದಲ್ಲಿ ನಿಲ್ಲಿಸಿದ್ವಿ. ಅಲ್ಲೇನೋ 10 ಗಂಟೆಗೆ ಕ್ಲೋಸ್ ಮಾಡಿದ್ರು, ಪೊಲೀಸ್‌ದೇನೋ ಗಲಾಟೆ ಆಗಿದೆ ಅಂದ್ಬಿಟ್ಟು ಕುಣಿಗಲ್ಲಲ್ಲಿ ಹೋಟೆಲ್ದೆಲ್ಲ ಗಲಾಟೆ ಆಗಿಬಿಟ್ಟಿದೆ ಅಂದ್ಬಿಟ್ಟು 10 ಗಂಟೆಗೆ ಕ್ಲೋಸ್ ಮಾಡಿದ್ರು. ನಮ್ಗೆ ಯಾಕೋ ಅಲ್ಲಿ ಇಷ್ಟ ಆಗಲಿಲ್ಲ. ಆಮೇಲೆ ಸುರುಚಿ ಅಂತ ಒಂದು ಅಪೋಸಿಟ್ ಇದ್ದು ಅದಕ್ಕೆ ಹೋದ್ವಿ. ಇಲ್ಲ 10 ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ ಅಂದ್ರು. ಸೊ ಅಲ್ಲಿ ರೊಟ್ಟಿ ಎಲ್ಲ ಇತ್ತು.
ಅಲ್ಲಿ ಮಿಸ್ ಆಯ್ತು ಅಂದ್ಬಿಟ್ಟು ನೆಕ್ಸ್ಟ್ ಡಾಬಾಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಕುಲ್ಚಾ ಮತ್ತೆ ಚಿಕನ್ ಫ್ರೈ ತಿಂದ್ವಿ. ತುಂಬಾನೇ ಚೆನ್ನಾಗಿತ್ತು. ಅದು ಮುಗಿಸ್ಕೊಂಡು ಆಲ್ಮೋಸ್ಟ್ 11 ಅಲ್ಲ 12:30 ಆಗಿತ್ತು. ನಾವು ನೈಟ್ ಬೆಂಗಳೂರು ಬಂದಿದ್ದು. ಮಲ್ಕೊಂಡು ಆಲ್ಮೋಸ್ಟ್ ಮಲಗಿದ್ದೆ ಒಂದು 1:32 ಆಯಿತು ನಾನು. ಅಂಕಿತನು ಆಲ್ಮೋಸ್ಟ್ ಮಲಗಿದ್ವಿ. ನಾವು ಬರೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಮಲಗಿದ್ಲು. ಆಮೇಲೆ ಅಕ್ಕ ಯಾವಾಗ ಬಂದ್ರಿ ಅಂತ ಆಮೇಲೆ ಒಂದ್ಗೇನೋ ಎಚ್ಚರಿಕೆ ಹಾಗೆ ಕೇಳಿದ್ಲು. ಇನ್ನು ಬೆಳಗ್ಗೆ ತಿಂಡಿ ಇಬ್ರಿಗೂ ರೆಡಿ ಮಾಡ್ಬೇಕಾಯ್ತಲ್ಲ. ಬೇಗ ಎದ್ಬಿಟ್ಟು ಒಂದು ಸ್ವಲ್ಪ ಏನೂ ಇರಲಿಲ್ಲ, ತರಕಾರಿ ಗಿಕಾರಿ ಎಂಥದ್ದು ಇರಲಿಲ್ಲ. ಸ್ವಲ್ಪ ಹುಳಿಯನ್ನ ಮಾಡಿಬಿಟ್ಟೆ, ಅದೇ ಆಪ್ಷನ್ ಇದ್ದಿದ್ದು. ಆಮೇಲೆ ತೊಗೊಂಡೋಗೋದಕ್ಕೆಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನೀನು ಹುಳಿಯನ್ನ ತಿನ್ಕೊಂಡು ಹೋಗು, ಅಲ್ಲೇನಾದರೂ ಸಿಕ್ಕರೆ ಏನಾದರೂ ಚೆನ್ನಾಗಿರೋದು ಸಿಕ್ಕರೆ ಸ್ವಲ್ಪ ಅಲ್ಲೇ ಅಡ್ಜಸ್ಟ್ ಮಾಡ್ಕೊ, ಇದು ಅಷ್ಟು ಚೆನ್ನಾಗಿರಲ್ಲ ಮಧ್ಯಾಹ್ನಕ್ಕೆ ಅಂತ ಹೇಳಿದೆ. ಹ್ಞೂ ಅಕ್ಕ ಅಂದ್ಬಿಟ್ಟು ಇಡ್ಲಿ ತಿನ್ಕೊಂಡ್ಲಂತೆ. ಬೆಳಗ್ಗೆ ಇಲ್ಲಿ ತಿಂಡಿ ತಿನ್ಕೊಂಡು ಹೋದ್ಲು. ಕುಂದನ್ಗೂ ಅಷ್ಟೇ ಸ್ವಲ್ಪ ತಿನ್ಕೊಂಡು ಹೋದ. ಅವನಿಗೇನೋ ಸ್ವಲ್ಪ ಫ್ರೂಟ್ ಇದೆ ಅಂದ್ಬಿಟ್ಟು ಒಂದು ಸ್ವಲ್ಪ ಕೊಟ್ಟೆ. ಅವಳು ಸ್ವಲ್ಪ ಉಪ್ಪಿಟ್ಟು ರವೆ ಉಂಡೆ ಏನೇನೋ ತಂದಿದ್ಲು, ನಮಗೂ ಇಟ್ಬಿಟ್ಟು ಅವಳು ಸ್ವಲ್ಪ ತಗೊಂಡು ಹೋದ್ಲು. ಆ್ಯಂಡ್ ನೈಟ್ ಸ್ವಲ್ಪ ಕುಲ್ಚಾ ಮತ್ತು ಬಿರಿಯಾನಿ ರೈಸ್ ಕೂಡ ತಿಂದ್ವಿ. ಬಿರಿಯಾನಿ ತೊಗೊಂಡಿಲ್ಲ, ಅದರಲ್ಲೇ ತುಂಬ ಪೀಸ್ ಇತ್ತು ಅಂದ್ಬಿಟ್ಟು ಬಿರಿಯಾನಿ ರೈಸ್ ತೊಗೊಂಡ್ವಿ ಒಂದು ಡಾಬಾದಲ್ಲಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಆ್ಯಂಡ್ ಅಂಕಿತಾ ಹೊರಟ್ಲು. ಅವಳು ಆಲ್ಮೋಸ್ಟ್ ಒಂದು 8-8:30 ಒಳಗಡೆ ಹೊರಟ್ಬಿಡ್ತಾಳೆ, ಒಂದು 8:15ಗೆ. ತಿಂಡಿ ಒಂದು 7:30ಗೆ ರೆಡಿ ಇರುತ್ತೆ. ನಮ್ಮ ಕುಂದನ್ಗೆ 7:45 8ಗೆ ತಿನ್ನಿಸೋದಕ್ಕೆ ರೆಡಿ ಮಾಡಿಬಿಡ್ತೀನಿ. ಅವಳು ಅಷ್ಟೊತ್ತಿಗೆಲ್ಲ ರೆಡಿ ಆಗ್ತಾಳೆ. ಒಂದು 7:30ಗೆ ಎದ್ರೂ ಒಂದು 7:45 8 ಒಳಗಡೆ ಅವಳು ರೆಡಿ ಆಗಿಬಿಡ್ತಾಳೆ. ತಿಂಡಿ ಒಂದು 10 ನಿಮಿಷ ಕಾಲು ಗಂಟೆಯಲ್ಲಿ ತಿಂದ್ಬಿಟ್ಟು ಅವಳು ಹೊರಟೋದ್ಲು. ಬರ್ತೀನಿ ಸಂಜೆ ಅಂದ್ಬಿಟ್ಟು ಅವಳು ಬಂದಿದ್ದೆ. ಆಲ್ಮೋಸ್ಟ್ ಒಂದು 6:30 ಆಗಿತ್ತು. ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಒಂದು 3 ಗಂಟೆಗೆ ಅಲ್ಲಿಂದ ಹೊರಡ್ತಾಳೆ. ಇಲ್ಲಿಂದ ಮೆಟ್ರೋ ಹೋಗ್ತಾಳೆ. ಲೇಟ್ ಆಗಿರುತ್ತಲ್ಲ, ಬೆಳಗ್ಗೆ ಬಸ್ ಕ್ಯಾಚ್ ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು 3 ಮೆಟ್ರೋ ಚೇಂಜ್ ಮಾಡಬೇಕು. ಅವಳಿಗೂ ಟಯರ್ಡ್ ಆಗಿರುತ್ತೆ. ಸಂಜೆ ಬರ್ತಾ ಬಸ್ಸಲ್ಲಿ ಬರ್ತಾಳೆ. ನಮ್ಮ ಕುಂದನ್ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ದೆ. ಅವನು ಬಂದ. ಇವರಿಬ್ರು ಕುಂದನ್ ಫ್ರೆಂಡ್ ಬಂದಿದ್ರು. ಇವನು ರಜೆ ಇದೆ ನಮ್ಮ ಸ್ಕೂಲಲ್ಲಿ ಅಂತ ಸುಳ್ಳು ಹೇಳ್ತಿದ್ದ. ಇವನು ಮೇ ಬಿ ಹುಷಾರಿಲ್ಲ ಅಂತ ರಜೆ ಹಾಕಿದ್ನೋ ಏನೋ ಗೊತ್ತಿಲ್ಲ, ಅಥವಾ ನಿಜವಾಗ್ಲೂ ರಜೆ ಕೊಟ್ಟಿದ್ರೋ ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ಸುಳ್ಳು ಹೇಳ್ಬೇಡ, ರಜೆ ಯಾಕೋ ಕೊಡ್ತಾರೆ ಅಂತ ವಿಚಾರಿಸ್ತಾ ಇದ್ರು. ಇಲ್ಲ ಮೇಲೆ ಹುಷಾರಿಲ್ಲ ಅಂತ ಅಂದ. ಏನೋ ಇವನೇ ರಜೆ ಹಾಕಿದನೋ ಏನೋ ಗೊತ್ತಿಲ್ಲ. ಆಮೇಲೆ ನಮ್ಮ ಕುಂದನ್ ಬರೋದೇ ಕಾಯ್ತಾ ಇರ್ತಾರೆ ಇಬ್ರುನು. ನಮ್ಮ ಕುಂದನ್ ಜೊತೆ ಆಟ ಆಡೋಕ್ಕೆ ನಮ್ಮ ಕುಂದನ್ಗೂ ಅದೇ ಬೇಕು. ಆಮೇಲೆ ನಮ್ಮ ಕುಂದನ್ ಬಿಡ್ತಿರಿಲ್ಲ. ಕೂತ್ಕೊಳ್ಳಿ ಇಲ್ಲೇ, ಹೊರಗಡೆ ಏನು ಬೇಡ, ಕೂತ್ಕೊಳ್ಳಿ ನಾನು ಬರ್ತೀನಿ, ಡ್ರೆಸ್ ಚೇಂಜ್ ಮಾಡಿ ಇಲ್ಲೇ ಆಟ ಆಡೋಣ ಅಂದ್ಬಿಟ್ಟು ಅವ್ರನ್ನ ಕೂರಿಸ್ಕೊಂಡಿದ್ದ. ಆಮೇಲೆ ಇಬ್ಬರು ಆಟ ಆಡ್ತಾ ಇದ್ರು, ವಾಕ್ ಮಾಡ್ಕೊಂಡು 3 ಜನ ಮನೇಲಿ. ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಅವ್ರನ್ನ ಕಳಿಸ್ದೆ. ಹೋಗ್ರಪ್ಪ ಸ್ವಲ್ಪ ಮಲ್ಕೊಳ್ಳಿ ಅಂದ್ಬಿಟ್ಟು. ಇದು ನಾನು ಸ್ಟಾರ್ ಫುಡ್ ನಾವು ಅಣ್ಣನ ಮನೆಯಿಂದ ತಂದಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು 5-6 ಅಣ್ಣ ಕೊಟ್ಟಿದ್ದ. ನಾನೊಂದು 3 ಕಟ್ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಕೊಟ್ಟೆ ಟೇಸ್ಟ್ ಮಾಡೋದಕ್ಕೆ. ಅದು ಬೀಜ ಎಲ್ಲ ಒಳಗಡೆ ಇರುತ್ತೆ, ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಖಾರ ಉಪ್ಪು ಸ್ವಲ್ಪ ಜಾಸ್ತಿ ಆಗ್ತದೆ. ಅದು ಹುಳಿ ಇರುತ್ತಲ್ಲ, ಮಕ್ಕಳೆಲ್ಲ ತಿನ್ನಲ್ಲ. ನಮಗೂ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದಕ್ಕಿಂತನೂ ಹುಳಿದೆ ನಾವು ಹೊರಗಡೆ ಪರ್ಚೇಸ್ ಮಾಡೋದು, ಬಟ್ ಇದು ಹೋಗಿ ತಿನ್ಬೋದು. ನೋಡಿ ಸ್ಟಾರ್ ಶೇಪ್ ಇದೆ, ಏನು ಸಕ್ಕತ್ತಾಗಿದೆ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕ್ದೆ, ಹುಳಿ ಸ್ವಲ್ಪ ಕಡಿಮೆ ಹಾಕ್ಲಿ ಅಂದ್ಬಿಟ್ಟು. ಆಮೇಲೆ ಅವ್ರ ಕಡೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು, ಅವ್ರಿಗೆ ಸ್ವಲ್ಪ ಕೊಡೋಣ ಅಂತ ಹೋದೆ. ಇವ್ನು ನಮ್ಮ ಕುಂದನ್ ಚೆನ್ನಾಗಿ ಅವ್ರ ಅಪ್ಪನ ಹತ್ರ ಸ್ವಲ್ಪ ಕಜ್ಜಾಯ ಕೊಡಿಸ್ಕೊಂಡ. ಅವ್ನು ಹೊರಗಡೆ ನಾಯಿ ಹತ್ರ ಏನೋ ತುಂಬ ಆಟ ಆಡಕ್ಕೆ ಹೋಗಿದ್ದಂತೆ. ನಾಯಿ ಹತ್ರ ಪೋಸ್ ಕೊಟ್ಕೊಂಡು, ಅದು ತುಂಬಾನೇ ಹತ್ರ ಇತ್ತಂತೆ, ಇನ್ನೇನು ಕಚ್ಚಿದ್ರು ಕಚ್ಬೋದು ಅಂದ್ಬಿಟ್ಟು ಬಿಟ್ರು ಅವನಿಗೆ. ಮಕ್ಕಳಿಗೆಲ್ಲ ಸ್ವಲ್ಪ ಸ್ಟಾರ್ ಫ್ರೂಟ್ ಕೊಟ್ಬಿಟ್ಟು ಬಂದೆ. ಇದು ನೆಕ್ಸ್ಟ್ ಡೇ. ನಮ್ಮ ಅಂಕಿತ ಇವತ್ತು ಹೊರಡ್ತಾ ಇರೋದು. ತಿಂಡಿ ತಿನ್ಕೊಂಡು ಇವತ್ತು ತಿಂಡಿಗೆ ರೊಟ್ಟಿ ಮಾಡಿದ್ದೆ, ರಾಗಿ ರೊಟ್ಟಿ. ಬೇರೆದು ಮಾಡೋಣ ಅಂದರೆ ಒಂದು ಸ್ವಲ್ಪ ಐಟಮ್ ಎಲ್ಲ ಇರಲಿಲ್ಲ. ಗೀ ರೈಸ್ ಮಾಡೋಣ ಅಂದ್ಕೊಂಡೆ, ಬಟ್ ಸಾಂಬಾರು ಸೊಪ್ಪು ಪುದೀನ ಸೊಪ್ಪು ಇರಲಿಲ್ಲ. ಆಮೇಲೆ ರಾಗಿ ರೊಟ್ಟಿನೇ ಮಾಡ್ತೀನಿ. ಆ ರೊಟ್ಟಿ ಓಕೆ, ಅವಳು ತಿನ್ಕೊಂಡು ಹೋಗ್ತಾಳೆ. ರಾಗಿ ರೊಟ್ಟಿ ಆಗಿರ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು ಸ್ವಲ್ಪ. ಬಟ್ ಉಪ್ಪಿಟ್ಟು ಇಷ್ಟ ಆಗಲ್ಲ ಅವಳಿಗೆ, ಸೊ ಉಪ್ಪಿಟ್ಟು ಮಾಡಲ್ಲ ಯೂಶ್ವಲಿ. ಏನಾದ್ರು ತುಂಬ ರೇರ್ ಉಪ್ಪಿಟ್ಟು ಮಾಡೋದು, ನನಗೂ ಇಷ್ಟ ಆಗಲ್ಲ. ಆ್ಯಂಡ್ ಅವಳಿಗಂತೂ ಉಪ್ಪಿಟ್ಟು ತುಂಬಾ ದೂರ, ಸೊ ಉಪ್ಪಿಟ್ಟು ಮಾಡೋಕ್ಕೆ ಹೋಗಲ್ಲ ಅವಳು ಬಂದಾಗ. ಸೊ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ. ಅವಳು 1-1.5 ರೊಟ್ಟಿ ತಿಂದ್ಲು ಅಷ್ಟೇ. ಅವಳು ತಿನ್ನು ಅಂತಂದೆ, ಇಲ್ಲ ಅಕ್ಕ ಇಷ್ಟೇ ಸಾಕು ಅಂತ ತಿಂದೋದ್ಲು. ಟೊಮೊಟೊ ಗೊಜ್ಜು ಮಾಡಿದ್ದೆ, ಚೆನ್ನಾಗಿತ್ತು ಕಾಂಬಿನೇಷನ್. ಮಧ್ಯಾಹ್ನನೂ ಇವತ್ತು ಅವಳಿಗೆ ಏನು ಕಳ್ಸೋಕ್ಕಾಗಲಿಲ್ಲ. ರೊಟ್ಟಿ ಎಲ್ಲ ಅಷ್ಟು ಚೆನ್ನಾಗಿರಲಿಲ್ಲ. ಮಧ್ಯಾಹ್ನ ಅಕ್ಕಿ ರೊಟ್ಟಿ ಆದರೆ ಓಕೆ, ದೋಸೆ ಆದರೆ ತಿಂತಾಳೆ.
ಇವತ್ತು ಸ್ವಲ್ಪ ಅಲ್ಲೇ ತಿನ್ಕೊಂತೀನಿ ಅಂತ ಅಂದು ನಾನು ರೊಟ್ಟಿನೇ ಕಟ್ಕೊಂಡು ಹೋಗೋಂದೆ, ಇಲ್ಲ ಬಿಡಿ ಅಕ್ಕ ತಿನ್ಕೊಂತೀನಿ ಅಂತ ಹೋದ್ಲು. ನೆನೆ ಸಂಜೆ ಇನ್ನೂ ಒಂದು ಅರ್ಧ ಗಂಟೆ ಬೇಗ ಬರಲು ಅದು ಮಳೆ ಬಂದ್ಬಿಟ್ಟು ಅಲ್ಲೇ ಎಲ್ಲೋ ನಿಂತ್ಕೊಂಡಿದ್ಲು. ಆಮೇಲೆ ಛತ್ರಿ ತಗೊಂಡೋಗಂದ್ಬಿಟ್ಟು ನೆನಪು ಮಾಡ್ಕೊಂಡು ಛತ್ರಿ ಕೊಟ್ಟೆ. ಒಂದೊಂದ್ಸಲ ಮಳೆ ಬಂದ್ಬಿಡುತ್ತೆ ಸಂಜೆ, ಅವಳು ಸುಮ್ಮನೆ ಅಲ್ಲಿ ಇಲ್ಲಿ ನಿಂತ್ಕೋಬೇಕು, ಅಟ್ಲೀಸ್ಟ್ ಸೋನೆ ಮನೆ ಅಲ್ವಾ, ಛತ್ರಿ ಇಟ್ಕೊಂಡ್ ಬಂದ್ಬಿಡ್ತಾಳೆ. ಆಮೇಲೆ ಅವಳು ಕಳಿಸ್ಬಿಟ್ಟು ಆಮೇಲೆ ನಮ್ಮ ಕುಂದನಿಗೆ ಲೇಟ್ ಆಗಿತ್ತು, ಅವನಿಗೆ ತಿಂಡಿ ತಿನ್ನಿಸಿ ಬೇಗ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟೆ. ಅವ್ನು ಸ್ವಲ್ಪ ಒಂದು ಮುಕ್ಕಾಲಷ್ಟು ರೊಟ್ಟಿ ತಿಂದ ನಮ್ಮ ಕುಂದನು. ಅವನನ್ನು ಸ್ಕೂಲಿಗೆ ಕಳಿಸ್ದೆ. ಸ್ಟಾರ್ ಫ್ರೂಟಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸ್ಟಾರ್ ಫ್ರೂಟಲ್ಲಿ ವಿಟಮಿನ್ ಸಿ ಇರುತ್ತೆ, ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆ್ಯಂಡ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಇದು ಕೂಡ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಸ್ವಲ್ಪ ವಾಟರ್ ಜಾಸ್ತಿ ಇರುತ್ತೆ, ಅಂದರೆ ಫೈಬರ್, ನಾರಿನಂಶ ಜಾಸ್ತಿ ಇರುತ್ತೆ. ಸೊ ಡೈಜೆಷನ್ ಪ್ರೊಸೆಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಅಂದರೆ ಜೀರ್ಣಕ್ರಿಯೆಗೆ ಇದು ಹೆಲ್ಪ್ ಮಾಡುತ್ತೆ. ಇದನ್ನ ಜ್ಯೂಸ್ ರೀತಿ ತಗೋಬೋದು ಅಥವಾ ಸಲಾಡ್ ರೀತಿ ತಗೋಬೋದು. ಆ್ಯಂಡ್ ಚಟ್ನಿ ಮತ್ತು ಉಪ್ಪಿನಕಾಯಿ ಕೂಡ ಮಾಡ್ತಾರೆ ಇದರಿಂದ. ಆ್ಯಂಡ್ ಸ್ಟಾರ್ ಫ್ರೂಟ್ನ ಯಾರು ತಿನ್ನಬಾರ್ದು ಅಂತ ಅಂದರೆ, ಈ ಕಿಡ್ನಿ ಪ್ರಾಬ್ಲಮ್ ಇರುತ್ತಲ್ಲ, ಇದು ಇವರು ಸ್ಟಾರ್ ಫ್ರೂಟ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ತುಂಬ ತಿಂತೀವಿ ಅಂತಂದರೆ ನೀವು ನಾವು ಡಾಕ್ಟರ್ನ ಕೇಳಿಬಿಟ್ಟು ತಿನ್ನಬೇಕಾಗುತ್ತೆ. ಕೆಲವು ಸಲ ಎಲ್ಲರಿಗೂ ಎಲ್ಲ ಫ್ರೂಟು ಅಡ್ಜಸ್ಟ್ ಆಗಲ್ಲ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ, ಆ್ಯಂಡ್ ಯಾರ್ಯಾರು ತಿನ್ನಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇಷ್ಟು ಬೆನಿಫಿಟ್ಸ್ ಇದೆ ಗೈಸ್. ಆ್ಯಂಡ್ ಕಿಡ್ನಿ ಪ್ರಾಬ್ಲಮ್ ಇರೋರು ಇದನ್ನು ಜಾಸ್ತಿ ತಿನ್ನಬಾರ್ದು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.